ಫ್ಲಿಪ್ಕಾರ್ಟಲ್ಲಿ ಸೂಪರ್ ಕಾಯಿನ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದರೆ ಅದರಿಂದ ಸೂಪರ್ ಕಾಯಿನ್ಸ್ ಬರುತ್ತೆ. ಎಕ್ಸಾಂಪಲ್ ಆಗಿ ನೋಡಿ, ಒಂದು ಮೊಬೈಲ್ ಪರ್ಚೇಸ್ ಮಾಡಿದರೆ ಇದರಲ್ಲಿ ಎಷ್ಟಿದೆ ಅಂದರೆ ಒಂದು 50 ಸೂಪರ್ ಕಾಯಿನ್ಸ್ ಇದೆ. ಆ ಥರ ನೀವು ಯಾವುದೇ ವಸ್ತುವನ್ನು ನೀವು ಪರ್ಚೇಸ್ ಮಾಡಿದ್ರು ನಿಮಗೆ ಒಂದು ಸೂಪರ್ ಕಾಯಿನ್ಸ್ ಬಂದೇ ಬರುತ್ತೆ ಎಷ್ಟಾದರೂ. ಆ ಥರ ಟೋಟಲಾಗಿ ಇಲ್ಲಿ ಕೆಳಗಡೆ ಸೂಪರ್ ಕಾಯಿನ್ಸ್ ಇದೆಯಲ್ಲ, ಇದು ಓಪನ್ ಮಾಡಿ ಇದರಲ್ಲಿ ಹೋದರೆ ನಿಮಗೆ ಇಲ್ಲಿ ಎಷ್ಟು ಟೋಟಲ್ ನಿಮ್ಮ ಹತ್ರ ಎಷ್ಟು ಸೂಪರ್ ಕಾಯಿನ್ಸ್ ಇದೆ ಅಂತೇಳಿ ಇಲ್ಲಿ ತೋರಿಸ್ತೇನೆ. ಮೇಲ್ಗಡೆ ಇದೆಯಲ್ಲ, ನನ್ನ ಹತ್ರ 62 ಸೂಪರ್ ಕಾಯಿನ್ಸ್ ಇದೆ. ಇದನ್ನು ಹೆಂಗೆ ಯೂಸ್ ಮಾಡೋದು? ಇಲ್ಲಿ ನೋಡಿ, ಮೇಲ್ಗಡೆ ₹1 ಸೂಪರ್ ಸ್ಟೋರ್ ಅಂತಿದೆ. ನಾನು ಇದರಲ್ಲಿ ಹೋಗ್ತೀನಿ. ₹1 ಸೂಪರ್ ಸ್ಟೋರ್ ಹೋದರೆ ಇಲ್ಲಿ ನಿಮಗೆ ₹1 ಸ್ಟೋರ್ ಇದೆ, 49 ಸ್ಟೋರ್ ಇದೆ, ₹99 ಸ್ಟೋರ್ ಇದೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ₹49 ಸ್ಟೋರ್ ಇದರಲ್ಲಿ ಹೋದರೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಆಗಿ ಒಂದು ವಾಟರ್ ಬಾಟ್ಲ್ ಇದು ವಾಟರ್ ಬಾಟಲ್ ಪ್ರೈಸ್ ಎಷ್ಟು? ₹198 ಇದೆ. ಅದಕ್ಕೆ ನಾವು ಏನು ಮಾಡ್ಬೋದು, ₹49 ಪೇ ಮಾಡಿ ಉಳ್ಕಿದ್ದು 149 ಸೂಪರ್ ಕಾಯಿನ್ಸ್ ಯೂಸ್ ಮಾಡ್ಬೋದು. 149 ಸೂಪರ್ ಕಾಯಿನ್ಸ್ ಯೂಸ್ ಮಾಡಿ ₹49 ಪೇ ಮಾಡಿದ್ರೆ ನಿಮಗೆ ವಾಟರ್ ಬಾಟಲ್ ಬಂದುಬಿಡುತ್ತೆ. ಈ ಥರ ನೀವು ಇದು ಪರ್ಚೇಸ್ ಮಾಡಿದ್ರೆ ಮತ್ತೆ ನಿಮಗೆ ವಾಟರ್ ಬಾಟ್ಲಿಂದ ಮತ್ತೆ 4 ಸೂಪರ್ ಕಾಯಿನ್ಸ್ ರಿಟರ್ನ್ ಬರುತ್ತೆ ನಿಮಗೆ. ಇದು ಸೂಪರ್ ಕಾಯಿನ್ಸ್ ಎಷ್ಟು ದಿನ ಇರುತ್ತೆ ಅಂದರೆ ನಿಮಗೆ ಟೋಟಲ್ಲು 1 ಇಯರ್ವರೆಗೆ ಇದ್ರ ವ್ಯಾಲಿಡಿಟಿ ಇರುತ್ತೆ. ನಿಮಗೆ ಯಾವ ಡೇಟಿಗೆ ಎಷ್ಟು ಸೂಪರ್ ಕಾಯಿನ್ಸ್ ಬಂದಿರೋದು ಅನ್ನೋದು ನೋಡ್ಬೋದು. ಇದರಲ್ಲಿ ಇಲ್ಲಿ ಕೆಳಗಡೆ ನೋಡ್ರಿ, 30 ಸೂಪರ್ ಕಾಯಿನ್ಸ್ ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿದೆ. ಈ ಥರ ನಿಮ್ಮದು ಟೋಟಲ್ 1 ಇಯರ್ವರೆಗೆ ನಿಮಗೆ ವ್ಯಾಲಿಡಿಟಿ ಇರುತ್ತೆ ಸೂಪರ್ ಕಾಯಿನ್ಸ್. ಅಷ್ಟರೊಳಗೆ ನೀವು ಯೂಸ್ ಮಾಡ್ಕೋಬೇಕು. ಇದರಿಂದ ನೀವು ರೀಚಾರ್ಜ್ ಮಾಡ್ಕೋಬೋದು, ಏನಾದರೂ ಸಬ್ಸ್ಕ್ರಿಪ್ಷನ್ ಎಲ್ಲ ಥರ ಯೂಸ್ ಮಾಡ್ಕೋಬೋದು ಸೂಪರ್ ಕಾಯಿನ್ಸ್ನಿಂದ. ಹೀಗೆ ಸೂಪರ್ ಕಾಯಿನ್ಸ್ ಯೂಸ್ ಮಾಡಿ ನೀವು ₹1 ಪರ್ಚೇಸ್ ಮಾಡ್ಬೋದು.